ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸುಲಭವಾಗಿ ಮನೇಲೆ ಹೇಗೆ ಒಣ ದ್ರಾಕ್ಷಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಒಂದು ಅರ್ಧ kg ಒಣ ದ್ರಾಕ್ಷಿ ಇದೆ. ಅದನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡು ಅದರಲ್ಲಿ ನೋಡಿ, ನಾನು ಇವಾಗೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಅರ್ಧ kg ದ್ರಾಕ್ಷಿಲಿ ಎಷ್ಟು ದ್ರಾಕ್ಷಿ ಆಗುತ್ತೆ ಅನ್ನೋದು ತೋರಿಸ್ತೀನಿ ನಾನು. ನನಗೆ ಸೀಸನಲ್ಲಿ ಫ್ರೆಶ್ ದ್ರಾಕ್ಷಿ ಸಿಕ್ಕಿತ್ತು. kgಗೆ 100 ರೂಪೀಸ್ ಏನೋ ಇತ್ತು. ಹಾಗಾಗಿ ದ್ರಾಕ್ಷಿನೂ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳಿಬೇಕು. ಯಾಕಂತ ಹೇಳಿದರೆ ಅದರಲ್ಲಿ ಔಷಧಿ ಹಾಕಿ ಬೆಳೆಸಿರ್ತಾರಲ್ವ, ಹಾಗಾಗಿ ಉಪ್ಪು ನೀರಲ್ಲಿ ತೊಳೆದ್ರೆ ಆ ಔಷಧಿ ಎಲ್ಲ ಸತ್ತೋಗುತ್ತೆ. ಹಾಗಾಗಿ ಉಪ್ಪು ನೀರಲ್ಲಿ ಫಸ್ಟ್ ತೊಳ್ಕೊಬೇಕು ನಾವು. ಇದೇ ಥರ ಒಂದು 2-3 ಸರಿ ತೊಳ್ಕೊಬೇಕು. ಫಸ್ಟ್ ಉಪ್ಪು ನೀರಲ್ಲಿ ತೊಳ್ಕೊಬೇಕು, ಆಮೇಲೆ ನಾರ್ಮಲ್ ನೀರಲ್ಲಿ ತೊಳ್ಕೊಂಡು ನಾವಿನ್ನು ಸ್ಟೀಮ್ ಮಾಡಬೇಕು. ನಾವೇನು ಕಡುಬು ಬೇಯಿಸ್ತೀವಲ್ಲ, ಅದನ್ನು ಇಟ್ಬಿಟ್ಟು ಅದರಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. ನಾನಿದು ಒಳಗಡೆ ಬಿದೋಗುತ್ತಾ ಅಂತ ಹೇಳಿ ಮಧ್ಯ ಪ್ಲೇಟ್ ಇಟ್ಟಿದ್ದೀನಿ. ಇದು ನಾವು ಕಡುಬಿನ ಪಾತ್ರೆ, ಹಾಗಾಗಿ ಪ್ಲೇಟ್ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ಬೆಂದಿರಬೇಕು. ಇದು ಆಲ್ರೆಡಿ ಬೆಂದಿದೆ. ಇವಾಗ ನಾವು ಒಂದು ಬಿಳಿ ಬಟ್ಟೆ ಇಟ್ಕೊಂಡು, ಅಥವಾ ನಿಮ್ಮ ಹತ್ರ ಯಾವ್ದು ಕಾಟನ್ ಬಟ್ಟೆ ಇದೆ ಅದಕ್ಕೆ ನೀವು ಒಂದೊಂದೇ ಹಾಕಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಇದು ಮಿನಿಮಮ್ ಅಂದರೆ 3-4 ಬಿಸಿಲು ಆಗಬೇಕು. ಇಲ್ಲ ಅಂತಂದರೆ ಫಸ್ಟ್ ಬಿಸಿಲಲ್ಲೇ ತೆಗೆದುಬಿಟ್ರೆ ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ, ಬಿಸಿಲು ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ನೀವು 2-3 ಬಿಸಿಲು ಒಣಗಿಸ್ಲೇಬೇಕು. ಇವಾಗ ನೋಡಿ, 3ನೇ ದಿನ ಯಾವ ಥರ ದ್ರಾಕ್ಷಿ ಆಗಿದೆ ಅಂತ. ಸೇಮ್ ನೀವು ಮಾರ್ಕೆಟಲ್ಲಿ ಯಾವ ಥರ ಬೈ ಮಾಡ್ತೀರಾ ಅದೇ ಥರ ಇರುತ್ತೆ. ಸೀಸನ್ನಲ್ಲಿ ದ್ರಾಕ್ಷಿ ಸಿಕ್ಕಿದ್ರೆ ನೀವು ಈ ಥರ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.